ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಕಂಪೈಲರ್ ಡಿಸೈನ್ ಮಾಡ್ಯೂಲ್ 2 ಅಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ನೋಡೋಣ. ಇದರೊಳಗಡೆ ಬರೋದೇ ಲೆಫ್ಟ್ ರಿಕರ್ಷನ್ನ ಕೇಳ್ತಾರೆ. ಲೆಫ್ಟ್ ರಿಕರ್ಷನ್ಗೆ ಯಾವುದಾದ್ರೂ ಒಂದು ಗ್ರಾಮರ್ನ ಕೊಟ್ಟು ಅದರೊಳಗಡೆ ಇರುವ ಲೆಫ್ಟ್ ರಿಕರ್ಷನ್ನ ನಾವು ತೆಗಿಬೇಕು. ಅದಕ್ಕೆ ನಮಗೆ ಒಂದು ಫಾರ್ಮುಲಾ ಇದೆ. ಈಗ ಎ ಇಂದ ಈಗ ಯಾವುದಾದ್ರೂ ಒಂದು ಗ್ರಾಮರಲ್ಲಿ ಅದೇ ನಮಗೆ ಬರ್ತಾ ಇದೆ ಅಂತಂದರೆ, ಈಗ ಎ ಟೆನ್ಸ್ ಟು ಏನೇ ಬರ್ತಾ ಇದೆ, ಅದ್ರ ಪಕ್ಕ ನಮಗೆ ಯಾವುದಾದ್ರೂ ಆಲ್ಫಾಬೆಟ್ಸ್ ಇರ್ಬೋದು. ಆಮೇಲೆ ಇಂಡಿವಿಜುವಲ್ ಆಲ್ಫಾಬೆಟ್ ಇತ್ತು, ಅದನ್ನು ಬೀಟಾ ಅಂತ ಕನ್ಸಿಡರ್ ಮಾಡೋದು. ಆಯಿತಾ? ಈಗ ಒಂದು ಎಕ್ಸಾಂಪಲ್ಲು ಇಲ್ಲೇ ಇದೆ. ಎಸ್ ಇಂದ ಎ ಬಿ ಸಿ, ಎ ಟೆನ್ಸ್ ಟು ಎ ಬಿ ಮತ್ತು ಬಿ ಟೆನ್ಸ್ ಟು ಬಿ ಇ, ಸಿ ಟೆನ್ಸ್ ಟು ಕ್ಯಾಪಿಟಲ್ ಸಿ ಮತ್ತು ಜಿ ಅಂತ ಇದೆ. ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ನಮಗೆ ಗೊತ್ತು ಫಾರ್ಮುಲಾ ಎ ಟೆನ್ಸ್ ಟು ಎ ಆಲ್ಫಾ ಬೀಟಾ ಇತ್ತು ಅಂತ ಅಂದರೆ ಎ ಟೆನ್ಸ್ ಟು ಬೀಟಾ, ಇಲ್ಲಿ ಯಾವ ಆಲ್ಫಾಬೆಟ್ ಏನು ಗ್ರಾಮರ್ ಇರುತ್ತೋ ಆ ವ್ಯಾಲ್ಯೂನ ತಗೊಂಡು ಎ ಡ್ಯಾಶ್ ಅಂತೇಳಿ ತೊಗೊಳ್ಬೇಕು. ಆಮೇಲೆ ಎ ಡ್ಯಾಶ್ ಟೆನ್ಸ್ ಟು ಈ ಆಲ್ಫಾ ಇರುತ್ತಲ್ವ, ಆ ಆಲ್ಫಾ ಎ ಡ್ಯಾಶ್ ಮತ್ತು ಎಪ್ಸಿಲಾನ್ನ ತೊಗೊಳ್ಬೇಕು. ಇದು ನಮಗೆ ಲೆಫ್ಟ್ ರಿಕರ್ಷನ್ ಹೋಗೋದಕ್ಕೆ ಫಾರ್ಮುಲಾ. ಆಯಿತಾ? ಈಗ ಇಲ್ಲಿ ನಮಗೆ ಕ್ವಶನ್ ಇದೆ, ಎಸ್ ಟೆನ್ಸ್ ಟು ಎ ಬಿ ಸಿ ಅಲ್ವಾ. ಈಗ ಇಲ್ಲಿ ಎಸ್ ಟೆನ್ಸ್ ಟು ಎಸ್ಸೇ ಇಲ್ಲ, ಅದಕ್ಕೆ ನಾವು ಇದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. ಎಸ್ ಟೆನ್ಸ್ ಟು ಎ ಬಿ ಸಿ ಅಂತ ಹೇಳಿ ಆ್ಯಸ್ ಇಟ್ ಈಸ್ ತೊಗೊಳ್ಬೇಕು. ನೆಕ್ಸ್ಟ್ ಈಗ ಎ ಇಂದ ಏನೇ ಬರ್ತಾ ಇದೆ ಅಲ್ವಾ, ಇವಾಗ ನಮಗೇನಾಗ್ತಿದೆ, ಲೆಫ್ಟ್ ರಿಕರ್ಷನ್ ಆಗ್ತಿದೆ. ಈಗ ಯಾವ ಆಲ್ಫಾಬೆಟ್ಟಿಂದ ಅದೇ ಆಲ್ಫಾಬೆಟ್ ಬರ್ತಾ ಇದೆ ಅಂತಂದರೆ ಲೆಫ್ಟ್ ರಿಕರ್ಷನ್ ಆಗುತ್ತೆ. ಅದನ್ನು ತೆಗಿಬೇಕು ಅಂತಂದರೆ ಇದರೊಳಗಡೆ ಸಿಂಗಲ್ ಆಗಿರೋದಕ್ಕೆ ಎ ಇಂದ ಎ ಇದೆ, ಮತ್ತು ಇಲ್ಲಿ ಲೆಫ್ಟ್ ರಿಕರ್ಷನ್ ಆಗಿದೆ, ಅದಕ್ಕೆ ಇದು ಬೀಟಾ ಅಂತ ಕನ್ಸಿಡರ್ ಮಾಡಬೇಕು. ಇದು ಕೂಡ ಆಲ್ಫಾ ಆಗುತ್ತೆ, ಇದು ಕೂಡ ಆಲ್ಫಾ ಆಗುತ್ತೆ. ಅವಾಗ ಏನಾಗುತ್ತೆ, ಎ ಟೆನ್ಸ್ ಟು ಬೀಟಾ ಎ ಡ್ಯಾಶ್ ಅಂತೇಳಿ ತೊಗೊಳ್ಬೇಕು. ಆಮೇಲೆ ಎ ಡ್ಯಾಶ್ ಟೆನ್ಸ್ ಟು ಆಲ್ಫಾ ಎ ಡ್ಯಾಶ್ ಅಲ್ವಾ, ಆಲ್ಫಾ ಇದರೊಳಗಡೆ ಯಾವುದು ಎ ಮತ್ತು ಬಿ, ಅದನ್ನು ಸಪ್ರೇಟಾಗಿ ಎ ಡ್ಯಾಶ್ ಮತ್ತು ಬಿ ಎ ಡ್ಯಾಶ್ ಎಪ್ಸಿಲಾನ್ ಅಂತೇಳಿ ತೊಗೊಳ್ಬೇಕು. ಈಗ ನೆಕ್ಸ್ಟ್ ಗ್ರಾಮರಲ್ಲಿ ಬಿ ಟೆನ್ಸ್ ಟು ಬಿ ಇದೆ, ಬಿ ಟೆನ್ಸ್ ಟು ಬಿನೇ ಬರ್ತಾ ಇದೆ ಅಂತಂದರೆ ಲೆಫ್ಟ್ ರಿಕರ್ಷನ್. ಆವಾಗ ಇದೇನಾಯಿತು, ಇದು ಬೀಟಾ ಆಯಿತು, ಇದು ಆಲ್ಫಾ. ಮತ್ತು ಈಗ ನಾವು ಈ ಫಾರ್ಮುಲಾಯಿಂದ ಈಗ ಬಿ ಟೆನ್ಸ್ ಟು ಬೀಟಾ ಮತ್ತು ಇದ್ರದ್ದು ಬಿ ಡ್ಯಾಶ್ ಅಂತೇಳಿ ತೊಗೊಳ್ತೀವಿ. ನೆಕ್ಸ್ಟು ಬಿ ಡ್ಯಾಶ್ ಟೆನ್ಸ್ ಟು ಆಲ್ಫಾ ಏನು ಸ್ಮಾಲ್ ಲೆಟರ್ ಬಿ ಇದೆ, ಬಿ ಡ್ಯಾಶ್ ಮತ್ತು ಎಪ್ಸಿಲಾನ್. ಈಗ ಮತ್ತೆ ಸಿ ಟೆನ್ಸ್ ಟು ಸಿನೇ ಇದೆ, ಆವಾಗ ಕೂಡ ಏನಾಗ್ತದೆ, ಲೆಫ್ಟ್ ರಿಕರ್ಷನ್ ಹೋಗಬೇಕು ಅಂತಂದ್ರೆ ಇದ್ರೊಳಗಡೆ ಇದು ಬೀಟಾ ಆಗುತ್ತೆ, ಇದು ಆಲ್ಫಾ ಆಗುತ್ತೆ, ಜಿ ಸಿ ಡ್ಯಾಶ್, ಆಮೇಲೆ ಸಿ ಡ್ಯಾಶ್ ಟೆನ್ಸ್ ಟು ಸಿ ಡ್ಯಾಶ್ ಮತ್ತು ಎಪ್ಸಿಲಾನ್. ಇದು ಫಸ್ಟ್ ಬಂತ. ಈಗ ಸೆಕೆಂಡ್ ಅದೇ ಥರದ್ದು ಇದು ಸೆಕೆಂಡ್ ಕ್ವಶನ್ ಇದೆ ಅಲ್ವಾ. ಈಗ ಇ ಟೆನ್ಸ್ ಟು ಇ ಪ್ಲಸ್ ಎ, ಇ ಟೆನ್ಸ್ ಟು ಇನೇ ಬರ್ತಾ ಇದೆ ಅಲ್ವಾ, ಅವಾಗ ಏನಾಯಿತು, ಲೆಫ್ಟ್ ರಿಕರ್ಷನ್ ಆಗ್ತಿದೆ. ಅವಾಗ ಇದೇನಾಗುತ್ತೆ, ಬೀಟಾ ಆಗುತ್ತೆ. ಇದಿಷ್ಟು ಈ ಪ್ಲಸ್ಸನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದು ಆಲ್ಫಾ ಆಗುತ್ತೆ. ಆವಾಗ ಇ ಟೆನ್ಸ್ ಟು ಎ ಇ ಡ್ಯಾಶ್ ಟೆನ್ಸ್ ಟು ಪ್ಲಸ್ ಎ ಇ ಡ್ಯಾಶ್ ಮತ್ತು ಎಪ್ಸಿಲಾನ್. ಈಗ ಮತ್ತೆ ಎ ಇಂದ ಎ ಬರ್ತದೆ ಅಂತ ಹೇಳಿದಾಗ ಏನಾಗ್ತಿದೆ, ಲೆಫ್ಟ್ ರಿಕರ್ಷನ್. ಇದರೊಳಗಡೆ ಇದು ಬೀಟಾ ಆಗ್ತಾಯಿದೆ, ಇದು ಆಲ್ಫಾ ಆಗ್ತದೆ. ಆವಾಗ ಎ ಟೆನ್ಸ್ ಟು ಬಿ ಎ ಡ್ಯಾಶ್ ಟೆನ್ಸ್ ಟು ಬಿ ಎ ಡ್ಯಾಶ್ ಟೆನ್ಸ್ ಟು ಏನಾಗುತ್ತೆ, ಬಿ ಎ ಡ್ಯಾಶ್ ಮತ್ತು ಎಪ್ಸಿಲಾನ್. ಈಗ ಬಿ ಟೆನ್ಸ್ ಟು ಬಿ ಹ್ಯಾಶ್ ಇದೆ ಮತ್ತು ಸಿ, ಇದರೊಳಗಡೆ ಇದು ಬೀಟಾ ಆಗುತ್ತೆ, ಇದು ಆಲ್ಫಾ ಆಗುತ್ತೆ. ಆವಾಗ ಬಿ ಟೆನ್ಸ್ ಟು ಸಿ ಬಿ ಡ್ಯಾಶ್ ಟೆನ್ಸ್ ಟು ಹ್ಯಾಶ್ ಬಿ ಡ್ಯಾಶ್ ಎಪ್ಸಿಲಾನ್. ಈಗ ಸಿ ಟೆನ್ಸ್ ಟು ನನಗೆ ಲೆಫ್ಟ್ ರಿಕರ್ಷನಲ್ಲಿ ಆಗಿಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಈ ಈಕ್ವೇಷನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಲಾಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಇ ಟೆನ್ಸ್ ಟು ಇ ಪ್ಲಸ್ ಟಿ ಮತ್ತು ಟಿ ಇದೆ, ಇ ಟೆನ್ಸ್ ಟು ಇ ಬರ್ತದೆ, ಲೆಫ್ಟ್ ರಿಕರ್ಷನ್ ಆಯಿತು. ಅವಾಗ ಇದನ್ನು ಆಲ್ಫಾ ಅಂತ ಬೀಟಾ ಅಂತೇಳಿ ತೊಗೊಳ್ತೀವಿ. ಇದಿಷ್ಟು ನಾನು ಆಲ್ಫಾ ಅಂತೇಳಿ ತೊಗೊಳ್ಬೇಕು. ಇ ಟೆನ್ಸ್ ಟು ಟಿ ಇ ಡ್ಯಾಶ್ ಟೆನ್ಸ್ ಟು ಪ್ಲಸ್ ಟಿ
ಇ ಡ್ಯಾಶ್ ಎಪ್ಸಿಲಾನ್. ನೆಕ್ಸ್ಟ್ ಇದು ಅಷ್ಟೇ, ಟಿಯಿಂದ ಟೀನೇ ಬರ್ತದೆ ಲೆಫ್ಟ್ ರಿಕರ್ಷನ್, ಇದು ಆಲ್ಫಾ ಆಗುತ್ತೆ, ಇದಿಷ್ಟು ಇದು ಬೀಟಾ ಆಗುತ್ತೆ, ಇದಿಷ್ಟು ಆಲ್ಫಾ. ಟಿ ಟೆನ್ಸ್ ಟು ಎಫ್ ಟಿ ಡ್ಯಾಶ್, ಟಿ ಡ್ಯಾಶ್ ಟೆನ್ಸ್ ಟು ಸ್ಟಾರ್ ಎಫ್ ಟಿ ಡ್ಯಾಶ್ ಎಪ್ಸಿಲಾನ್. ನೆಕ್ಸ್ಟ್ ಇಲ್ಲಿ ಎಫ್ಫಿಂದ ಎಫ್ ಬರ್ತಾ ಇಲ್ಲ, ಅದಕ್ಕೆ ಲೆಫ್ಟ್ ರಿಕರ್ಷನ್ ಅಲ್ಲ, ಅದಕ್ಕೆ ಆ್ಯಸ್ ಇಟ್ ಈಸ್ ಆ ಗ್ರಾಮರ್ನ ಹಾಗೆ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲಲ್ಲೇ ನಮಗೆ ಲೆಫ್ಟ್ ಫ್ಯಾಕ್ಟರಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದು ಲೆಫ್ಟ್ ಫ್ಯಾಕ್ಟರಿಂಗ್ ಅಂತಂದರೆ ಈ ಥರ ಕ್ವಶನ್ ಇರುತ್ತೆ. ಈಗ ಎಕ್ಸ್ಟೆಂಡ್ಸ್ ಟು IETS, ಇನ್ನೊಂದು ಕೂಡ IETSES ಮತ್ತು ಎ ಅಂತ ಬಂದಿರೋದು, ಇದ್ರದ್ದು ಪ್ರೊಡಕ್ಷನ್ಸ್ ಇ ಇಂದ ಬಿ ಅಂತ ಇದೆ ಅಲ್ವಾ. ಇದು ಯಾವ ರೀತಿ ಅಂತ ಅಂದರೆ, ಈಗ ನಮಗೆ ಲೆಫ್ಟ್ ಫ್ಯಾಕ್ಟರಿಂಗ್ನ ಹೇಳ್ತಿದ್ದೀವಿ ಅಂತಂದರೆ ಕಾಮನ್ನ ನೋಡ್ಕೊಳ್ತಾ ಹೋಗಬೇಕು. ಈಗ ಫಸ್ಟ್ ಒಂತಲ್ಲಿ ಲೆಫ್ಟ್ ಫ್ಯಾಕ್ಟರಿಂಗಲ್ಲಿ ಫಸ್ಟ್ ಒಂತಲ್ಲಿ ಏನಿದೆ, ಈಗ ಎಸ್ ಇಂದ EETS ಮತ್ತು IETS ಕಾಮನ್ ಇದೆ ಅಲ್ವಾ, ಅದನ್ನು ಹಾಗೆ ತೊಗೊಳ್ಬೇಕು. ಎಸ್ ಟೆನ್ಸ್ ಟು IETS ಕಾಮನ್ ತೊಗೊಳ್ಬೇಕು. ಅದು ಬಿಟ್ಟು ಉಳಿದಿರೋದೇನು ES, ಅದನ್ನು ಎಸ್ ಡ್ಯಾಶ್ ಅಂತೇಳಿ ಡಿನೋಟ್ ಮಾಡೋಣ. ಆ ಎನ ಹಾಗೆ ಬರ್ಕೋತೀನಿ. ಈ ಎಸ್ ಡ್ಯಾಶ್ ಅಂತ ಅಂದರೆ ನಾನು ಬರ್ದಿರೋದೇನು ES ಮತ್ತು ನಾವು ಎಪ್ಸಿಲಾನ್ ಅಂತೇಳಿ ಬರ್ಕೊಳ್ಬೇಕು. ಆಮೇಲೆ ಲಾಸ್ಟಿಗೆ ಉಳಿದಿರೋದು E ಟೆನ್ಸ್ ಟು ಬಿ ಹಾಗೆ ಬರೀಬೇಕು. ಇದಕ್ಕೆ ನಮಗೆ ಫಾರ್ಮುಲಾ ಬೇಸ್ಡ್ ಮೇಲೂ ಕೂಡ ಕರಿತೀವಿ ಅಂತಂದರೆ, ಫಾರ್ಮುಲಾ ಯಾವ ಥರ ಇದೆ ಅಂತಂದರೆ, ಎ ಟೆನ್ಸ್ ಟು ಆಲ್ಫಾ ಎ ಡ್ಯಾಶ್, ಎ ಡ್ಯಾಶ್ ಟೆನ್ಸ್ ಟು ಬೀಟಾ 1 ಆ್ಯಂಡ್ ಬೀಟಾ 2 ಅಂತಂದರೆ ಅದೇ ಆಲ್ಫಾ ಸೇಮ್ ಇರೋದನ್ನು ಆಲ್ಫಾ ಅಂತೇಳಿ ತೊಗೊಂಡಿದ್ದೀವಿ. ಎ ಡ್ಯಾಶ್ ಅಂತ ಹೇಳಿದ್ರೆ ಕಾಮನ್ ಇಲ್ಲದೆ ಇರೋದನ್ನು ಎ ಡ್ಯಾಶ್, ಆಮೇಲೆ ಆ ಎ ಡ್ಯಾಶನ್ನು ಸ್ಪೆಸಿಫೈ ಮಾಡೋದಕ್ಕೆ. ಇನ್ನೊಂದು ಕ್ವಶನನ್ನು ನೋಡೋಣ. ಸೆಕೆಂಡ್ ಒಂತಲ್ಲಿ ಏನಿದೆ, S1 ಟೆನ್ಸ್ ಟು SS ಪ್ಲಸ್ ಇನ್ನೊಂದು ಪ್ರೊಡಕ್ಷನ್ SS ಸ್ಟಾರ್, ಮತ್ತೊಂದು ಪ್ರೊಡಕ್ಷನ್ಸ್ ಏನಿದೆ ಎ ಇದೆ. ಆವಾಗ ಏನಾಗುತ್ತೆ ಅಂತಂದರೆ, ಈಗ ಒಂದೇ ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಒಂತಿಗೆ ಈಗ ಕಾಮನ್ ಏನಿದೆ, S1 ಇಂದ ಎಸ್ ಕಾಮನ್ ಇದೆ, ಪ್ಲಸ್ ಸ್ಟಾರ್ ಇದೆ, ಡಿಫ್ರೆನ್ಸ್ ಇದೆ, ಅದನ್ನು ಎಸ್ ಡ್ಯಾಶ್ ಅಂತೇಳಿ ತಗೊಳ್ತೀನಿ. ಆ ಉಳಿದಿದ್ದು ಏನು ಹಾಗೆ ಎಸ್ ಡ್ಯಾಶ್ ಅಂತ ಹೇಳಿದ್ರೇನು, ಒಂದು ಪ್ಲಸ್ ಇನ್ನೊಂದು ಸ್ಟಾರ್. ಎರಡು ಪ್ರೊಡಕ್ಷನ್ಸ್ ಬರ್ತದೆ ಅಂತ ಅಂದಾಗ ನಾವು ಎಪ್ಸಿಲಾನ್ ಯೂಸ್ ಮಾಡೋದಿಲ್ಲ. ಒಂದೇ ಪ್ರೊಡಕ್ಷನ್ಸ್ ಇದೆ ಅಂತ ಅಂದಾಗ ಎಪ್ಸಿಲಾನ್ ಯೂಸ್ ಮಾಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಇನ್ನೊಂದು ಕ್ವಶನ್ ತೊಗೊಳ್ಳೋದಾದರೆ, ಈಗ ಥರ್ಡ್ ಒಂದು ಕ್ವಶನಿಗೆ E1 ಟೆನ್ಸ್ ಟು E ಪ್ಲಸ್ E ಮೈನಸ್ E ಸ್ಟಾರ್ E ಡಿವೈಡೆಡ್ E ಮೈನಸ್ E ಮತ್ತು ನಂಬರ್ ಅಂತ ಇದೆ. ಈ ರೀತಿ ಕ್ವಶನ್ ಇದೆ. ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಈಗ ಇದು ಇಷ್ಟರೊಳಗಡೆ ಕಾಮನ್ ಏನಿರೋದು ಬರೀ E. ಅದಾದಮೇಲೆ ನಮಗೆ ಇಲ್ಲಿ ಪ್ಲಸ್ E ಮೈನಸ್ E ಇದೆಲ್ಲ ಏನಾಗಿದೆ, ಚೇಂಜ್ ಇದೆ. ಕಾಮನ್ ಇರೋದೇ ನಮಗೇನು ಥರ್ಡ್ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಕಾಮನ್ ಇರೋದೇ ಈಗ E1 ಇಂದ E ಮಾತ್ರ ಕಾಮನ್ ಇರುತ್ತೆ, ಅದಕ್ಕೆ E ಸ್ಟಾರ್ ಅಂತಂದರೆ E ಡ್ಯಾಶ್ ಅಂತ ಹಾಕ್ತೀನಿ. ಮೈನಸ್ E ಕೂಡ ಕಾಮನ್ ಇಲ್ಲ, ಮತ್ತು ನಂಬರ್ ಕೂಡ ಹಾಗೆ ಬರ್ಕೊಡೋದು. ಈಗ E ಡ್ಯಾಶ್ ಅಂತ ಹೇಳಿದ್ರೆ ಏನು, E ಡ್ಯಾಶ್ ಅಂತ ಹೇಳಿದ್ರೆ ಪ್ಲಸ್ E ಆಗಿರ್ಬೋದು, ಮೈನಸ್ E, ಸ್ಟಾರ್ E ಮತ್ತು ಸ್ಲ್ಯಾಶ್ E, ಇದಿಷ್ಟು ಏನಾಗಿರುತ್ತೆ ಕಾಮನ್ ಇಲ್ಲದೆ ಇರೋದು. ಇದು ಲೆಫ್ಟ್ ಫ್ಯಾಕ್ಟರಿಂಗಿನ ಬಗ್ಗೆ. ಇದು ಸೆಕೆಂಡ್ ಮಾಡ್ಯೂಲಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಯಾವುದಾದ್ರು ಬರುತ್ತೆ ನಮಗೆ, ಒಂದು ಲೆಫ್ಟ್ ರಿಕರ್ಷನಿನ ಬಗ್ಗೆ ಬರುತ್ತೆ, ಇನ್ನೊಂದು ನಮಗೆ ಲೆಫ್ಟ್ ಫ್ಯಾಕ್ಟರಿಂಗಿನ ಬಗ್ಗೆ ಬರುತ್ತೆ. ಎರಡೇ ಪ್ರಾಬ್ಲಮ್ ಬರುತ್ತೆ ಸೆಕೆಂಡ್ ಮಾಡ್ಯೂಲಿಂದ.